They should realize. ಈಗ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಮಹತ್ವ ಕಳ್ಕೊಂತ ಅಂತ ಡಿಪೆಂಡ್ಸ್ ಆನ್ ದಟ್. ಇದು ಏನು ಸಾಧ್ಯತೆ ಇದಕ್ಕೆ ಬೇಕು ಅಂತ ತೊಳ್ತಾರೆ. ಅವ್ರೇನ್ ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು ಅದು ಮಾಡ್ತಾರೆ. ಈ ವಿಚಾರದಲ್ಲಿ ಏನ್ ಡೈರೆಕ್ಷನ್ ಕೊಡ್ತಿದೆ ಸೆಂಟ್ರಲ್? ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗವರ್ಮೆಂಟ್. ಡೈರೆಕ್ಷನ್ ನಾನು ಕೊಡಂಗಿಲ್ಲ, ಅದು ಸ್ಟೇಟ್ ಗವರ್ಮೆಂಟ್ ನಿರ್ಣಯ. ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಇಲ್ಲಿ ಅಪೋಸಿಷನ್ ದಲ್ಲಿದ್ದೇವೆ, ರೂಲಿಂಗ್ ನಲ್ಲಿ ಇದ್ದೇವೆ. ನಮ್ದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಏನ್ ಇವತ್ತು ನಿರ್ಣಯ ತಗೊಂಡಿದೆ ಅದನ್ನ ನಾವು ಹೇಳಿದ್ದೇವೆ. ಪ್ರತಿಯೊಂದು ಸ್ಟೇಟ್ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗಲ್ಲ. ವಿರೋಧ ಇದೆ 10 ವರ್ಷದ ಜಾತಿ ಹಳೆ ವರದಿ ಅರೆ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದು ನಾನು ಹೇಳತ್ತೀನಿ. ಹಳೆ ವರದಿ ಹೊಸ ವರದಿ ಅದು ಅವರು ರಾಜ್ಯದಲ್ಲಿ ಅರೆ ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ, ನನಗೆ ಬೇಡ. ಒಬಿಸಿ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಭಯಕ್ಕೆ ಮಾಡಿದಾರ ಅಂತ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಯಾರು ಕುತಂತ್ರದಿಂದ ಇಂತಹ ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನ್ ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ, ತೆಗೆದುಕೊಳ್ಬೇಕು ಅಂತ. ನಾನು ಲೆಟರ್ನು ಬರೆದಿದ್ದೆ ಇದರದು. ಈ ನೋಡಿ, ಏಪ್ರಿಲ್ 16, 2023. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತೆ 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗವರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗ್ ಮಾಡಿದೇವೆ ಹಿಂಗ್ ಮಾಡಿದೇವೆ. ನಾನು ಇದ್ರೊಳಗೆ ಮೊದಲೇ ಹೇಳಿನಿ, ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ ದಟ್ ದ ರೆಗ್ಯುಲರ್ ಡೆಸಿಮಿನಲ್ census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನ್ ತಗೊಳ್ಬಹುದು? ನಾನು ಆಸ್ ಎ ಲೀಡರ್ ಆಗಿ, ಅಪೋಸಿಷನ್ ಲೀಡರ್ ಆಗಿ ಏನ್ ಮಾಡಬೇಕು ಅದನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ? ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ ಯುಪಿ ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ತರದ ಅನುಮಾನಗಳಿದೆಯಾ ಸರ್ ತಮಗೆ? ನೋಡಿ, ಪ್ರತಿಯೊಂದಕ್ಕೆ ನಾ ಅನುಮಾನ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗ್ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವ? ಯಾರಿಗೂ ಸುಳುವು ಇಲ್ಲದೆ 2/3 ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರು, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರು, ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂತ ಒಂದು ರೀತಿ ಇರ್ತದೆ. ಯಶಸ್ವಿ ಆಗಬೇಕು ಅಂತ ಹೇಳಿ ನೀವು ಮನಸ್ಸಿನಲ್ಲಿದ್ರೆ ಮಾಡ್ತೀರಿ. ಆದ್ರೆ ಟೀಕೆ ನೇರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದಿಲ್ಲ ಅವಾಗ. ನೇರು ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ನೆಹರು ಅವರು ಹಿಂಗೆ ಹೇಳಿದ್ರು, ಇವರೇನು RSS ಬಿಜೆಪಿದವರಂತೂ ಜನಸಂಘದವರು ಡೆಡ್ ಅಗೇನ್ಸ್ಟ್ ರಿಸರ್ವೇಶನ್. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ಟಾಕ್ ದಿಸ್? ಬಿಟ್ಬಿಡಿ ಅದ. ಓಕೆ, ಥ್ಯಾಂಕ್ ಯು. ಸರ್, ಈಗ ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳ್ಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ.